ಇಂದಿನ ಎಪಿಸೋಡ್ನಲ್ಲಿ ನಾವು ಅಲುಮೇಲಮ್ಮನ ಶಾಪ ಏನು, ಯಾರು ಈ ಅಲುಮೇಲಮ್ಮ, ಏಕೆ ಮೈಸೂರು ರಾಜರಿಗೆ ಶಾಪ ಕೊಟ್ಟರು ಅನ್ನೋದನ್ನು ನೋಡಿದ್ದೇವೆ. ಇದರ ಜೊತೆಗೆ ಮೈಸೂರು ರಾಜ್ಯ ಸ್ವತಂತ್ರಗೊಂಡ ಮೇಲೆ ಬಂದ ಕಂಠೀರವ ನರಸರಾಜ ಒಡೆಯರ್ ಅವರ ಸಾಧನೆಗಳ ಬಗ್ಗೆ, ಅವರು ರಾಜ್ಯದಲ್ಲಿ ತಂದ ಪ್ರಮುಖ ಬದಲಾವಣೆಗಳ ಬಗ್ಗೆ ನೋಡಿದ್ದೇವೆ. ಇದು ಅದರ ಮುಂದುವರೆದ ಭಾಗ. ಈ ವಿಡಿಯೋದಲ್ಲಿ ಕಂಠೀರವ ನರಸರಾಜ ಒಡೆಯರ್ ಅವರ ಕಾಲಘಟ್ಟದಲ್ಲಿ ನಡೆದ ಮತ್ತಷ್ಟು ಘಟನೆಗಳ ಬಗ್ಗೆ ನೋಡ್ತಾ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ಪಲ್ಲವಿ ಪಯಣ ಚಾನೆಲ್ಗೆ ಹಾಗೂ ಮೈಸೂರು ರಾಜವಂಶದ ಇತಿಹಾಸ ಸರಣಿಯ 7ನೇ ಎಪಿಸೋಡ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ಹೊಸ ಎಪಿಸೋಡ್ನಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತಿಮ ಹಂತವನ್ನು ತಲುಪಿದ ಬಗ್ಗೆ, ಹಾಗೆ ಇದೇ ಕಾಲಘಟ್ಟದಲ್ಲಿ ಮೈಸೂರಿನಲ್ಲಿ ಕ್ರೈಸ್ತ ಧರ್ಮದ ಪ್ರವೇಶ ಹೇಗೆ ಆಯಿತು ಅನ್ನೋದರ ಬಗ್ಗೆ, ಇದಕ್ಕೆ ಕೇಳಿ ಬಂದ ವಿರೋಧಗಳ ಬಗ್ಗೆ ನೋಡ್ತಾ ಹೋಗೋಣ. ಮತ್ತ್ಯಾಕೆ ತಡ, ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನು ಇಂದಿನ ಎಪಿಸೋಡ್ಗಳನ್ನೆಲ್ಲ ನೋಡಿಲ್ಲ ಅಂದರೆ ಅವುಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತದೆ, ಅದನ್ನು ನೋಡಬಹುದು. ಹಾಗೆ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ವಿಜಯನಗರ ಸಾಮ್ರಾಜ್ಯದ ಅಂತಿಮ ಹಂತ. ಸ್ನೇಹಿತರೆ, ಒಂದು ಕಡೆ ಹೊಸ ರಾಜ್ಯವಾಗಿ ಮೈಸೂರು ಸಮೃದ್ಧವಾಗಿ ಬೆಳೆಯೋಕೆ ಶುರುವಾದರೆ, ಇನ್ನೊಂದು ಕಡೆ ವಿಜಯನಗರ ಸಾಮ್ರಾಜ್ಯ ತನ್ನ ಅಂತಿಮ ಹಂತದತ್ತ ಸಾಗುತ್ತಿತ್ತು. ಬಹುತೇಕ ಕುಸಿತದ ಅಂಚಿನಲ್ಲಿತ್ತು. ಅದು ಶಕ್ತಿ ಇಲ್ಲದ ಸಾಮ್ರಾಜ್ಯವಾಗಿತ್ತು. 1565ರ ತಾಳಿಕೋಟೆ ಕದನದ ನಂತರ ತನ್ನ ಶಕ್ತಿಯನ್ನು ಕಳೆದುಕೊಂಡಿದ್ದ ವಿಜಯನಗರ ಹೆಸರಿಗೆ ಮಾತ್ರ ಇತ್ತು. ಅದು ಕೂಡ 1646ರಲ್ಲಿ ಸಂಪೂರ್ಣವಾಗಿ ನಾಶವಾಯಿತು. ಆದರೆ ಕಂಠೀರವ ನರಸರಾಜ ಒಡೆಯರ್ ಅವರು ಮಾತ್ರ ವಿಜಯನಗರ ಇರೋವರೆಗೂ ಸಾಮ್ರಾಜ್ಯದ ರಾಜರನ್ನು ಗೌರವದಿಂದಲೇ ಕಾಣುತ್ತಿದ್ದರು. ಇನ್ನು ಮೈಸೂರು ರಾಜ್ಯದ ವಿಷಯಕ್ಕೆ ಬಂದರೆ, ಮೈಸೂರಿಗೆ ಕ್ರೈಸ್ತ ಧರ್ಮ ಪ್ರವೇಶವಾಯಿತು. ಕಂಠೀರವ ನರಸರಾಜ ಒಡೆಯರ್ ಕಾಲದಲ್ಲಿ ಅನೇಕ ಮಹತ್ವದ ಘಟನೆಗಳು ನಡೆದಿವೆ. ನಾಣ್ಯಗಳು ಶುರು ಮಾಡಿದ್ದು, ರಾಜಮುದ್ರೆಗಳ ಆರಂಭ, ಹಲವು ವಿಜಯ ಯಾತ್ರೆಗಳು, ಹೀಗೆ ಅನೇಕ ಘಟನೆಗಳು ಜರುಗಿವೆ. ಇದರ ಜೊತೆ ಕ್ರೈಸ್ತ ಧರ್ಮದ ಪ್ರವೇಶ ಮತ್ತೊಂದು ಹೊಸ ಬೆಳವಣಿಗೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, 17ನೇ ಶತಮಾನದ ಹೊತ್ತಿಗೆ ಯುರೋಪಿಯನ್ ಮಿಷನರಿಗಳು ದಕ್ಷಿಣ ಭಾರತದ ಕರಾವಳಿ ಪ್ರದೇಶಗಳಿಂದ ಒಳನಡಿಗೆ ಬರಲು ಶುರು ಮಾಡಿದ್ರು. ಜೆಸುಯಿಟ್ ಮಿಷನರಿಗಳು ಮೈಸೂರು ಸೀಮೆಯನ್ನು ಪ್ರವೇಶಿಸಿ ಶ್ರೀರಂಗಪಟ್ಟಣದಲ್ಲಿ ಕ್ರೈಸ್ತ ಸಮುದಾಯದ ಬುನಾದಿ ಹಾಕಿದರು. 1649ರಲ್ಲಿ ಇಟಾಲಿಯನ್ ಜೆಸುಯಿಟ್ ಮಿಷನರಿ ಫಾದರ್ ಲೆನಾರ್ಡೋ ಸಿನಾಮಿ ಅವರು ಶ್ರೀರಂಗಪಟ್ಟಣದಲ್ಲಿ ರಾಜ ಕಂಠೀರವ ನರಸರಾಜ ಒಡೆಯರ್ ಅವರಿಂದ ಅನುಮತಿ ಪಡೆದು ಧರ್ಮ ಪ್ರಚಾರ ಕೈಗೊಂಡರು. ಆದರೆ ಇದಕ್ಕೆ ಮೈಸೂರು ಅರಮನೆ ಒಳಗೆ ವಿರೋಧ ಕೇಳಿ ಬಂತು. ಹೀಗಾಗಿ ರಾಜ್ಯದ ಸ್ಥಿರತೆಯನ್ನು ಕಾಪಾಡಲು ಮಿಷನರಿಗಳನ್ನು ರಾಜ್ಯದಿಂದ ಹೊರಹಾಕಲಾಯಿತು ಎನ್ನಲಾಗಿದೆ. ಇದು ಕೇವಲ ತಾತ್ಕಾಲಿಕ ನಿರ್ಣಯವಾಗಿತ್ತು. ಸ್ವಲ್ಪ ದಿನಗಳ ನಂತರ ಮತ್ತೆ ಮಿಷನರಿಗಳು ಮೈಸೂರಿನ ಕೆಲವು ಪ್ರದೇಶಗಳಲ್ಲಿ ಧರ್ಮ ಪ್ರಚಾರ ನಡೆಸಲು ಅವಕಾಶ ಪಡೆದರು. ಈ ಕಾಲದಲ್ಲಿ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಬದಲಾವಣೆಗಳು ಮೈಸೂರು ರಾಜ್ಯಕ್ಕಿಂತ ತಮಿಳಿನ ಪ್ರದೇಶಗಳಲ್ಲಿ ನಡೆದವು ಎನ್ನಲಾಗಿದೆ. ರಾಜಕೀಯ ಘಟನೆಗಳನ್ನು ಹೊರತುಪಡಿಸಿ ಕಂಠೀರವ ನರಸರಾಜ ಒಡೆಯರ್ ಅವರು ವೈಯಕ್ತಿಕ ಜೀವನ ನೋಡೋದಾದ್ರೆ, ಇವರಿಗೆ ಬರೋಬ್ಬರಿ 10 ಪತ್ನಿಯರು ಇದ್ದಾರೆ ಎನ್ನಲಾಗಿದೆ. ತಮ್ಮ 44ನೇ ವಯಸ್ಸಿನಲ್ಲಿ 1659 ಜುಲೈ 31ರಂದು ನಿಧನರಾದರು. ಸ್ನೇಹಿತರೆ, ಕಂಠೀರವ ನರಸರಾಜ ಒಡೆಯರ್ ಅವರು ಆಡಳಿತ ಮೈಸೂರು ರಾಜ್ಯದ ಇತಿಹಾಸದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳಬಹುದು. ಇವರು ರಾಜ್ಯವನ್ನು ರಕ್ಷಣೆ ಮಾಡಿದರು, ಗಡಿಗಳನ್ನು ವಿಸ್ತರಿಸಿದರು, ಆರ್ಥಿಕ ವ್ಯವಸ್ಥೆಗೆ ಬಲ ನೀಡಿದರು, ರಾಜ್ಯಕ್ಕೆ ರಾಜಕೀಯ ಗುರುತು ನೀಡಿದರು. ಮೈಸೂರನ್ನು ಕೇವಲ ಬಲಿಷ್ಠ ರಾಜ್ಯವನ್ನಷ್ಟೇ ಅಲ್ಲದೆ ಒಂದು ಮಹಾನ್ ಸಂಸ್ಥಾನ ಮಾಡುವತ್ತ ಅಡಿಪಾಯ ಹಾಕಿದರು. ರಣಧೀರ ಕಂಠೀರವ ಸಿನಿಮಾದಲ್ಲಿ ಜೀವಂತವಾದ ಇತಿಹಾಸ. ಕೆಲ ರಾಜರು ಇತಿಹಾಸ ಪುಸ್ತಕಗಳಿಗೆ ಸೀಮಿತವಾಗಿದ್ರೆ, ಇನ್ನು ಕೆಲವರು ಸಿನಿಮಾದ ಮೂಲಕ ಜೀವಂತವಾಗಿರುತ್ತಾರೆ.
ಅವರಲ್ಲಿ ಕಂಠೀರವ ನರಸರಾಜ ಒಡೆಯರ್ ಕೂಡ ಒಬ್ರು. ಇವರ ಜೀವನವನ್ನೇ ಆಧರಿಸಿ ಮಾಡಿರುವ ಚಲನಚಿತ್ರವೇ ರಣಧೀರ ಕಂಠೀರವ. 1960ರಲ್ಲಿ ಬಿಡುಗಡೆಯಾದ ಈ ಕನ್ನಡ ಚಿತ್ರವನ್ನ CN ರಾಜನ್ ನಿರ್ದೇಶಿಸಿದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ಕಂಠೀರವ ನರಸರಾಜ ಒಡೆಯರ್ ಅವರ ಪಾತ್ರದಲ್ಲಿ ಮಿಂಚಿದ್ದಾರೆ. ಈ ಚಿತ್ರದಲ್ಲಿ ರಾಜರನ್ನು ಕೇವಲ ರಾಜನಾಗಿ ಮಾತ್ರವಲ್ಲ, ಒಬ್ಬ ಮಹಾಶಕ್ತಿಶಾಲಿ ಯೋಧನಾಗಿ ತೋರಿಸಲಾಗಿದೆ. ವಿಶೇಷವಾಗಿ ಕುಸ್ತಿ, ಅವರ ದೈಹಿಕ ಬಲ ಹಾಗೂ ಧೈರ್ಯವನ್ನು ಈ ಚಿತ್ರದಲ್ಲಿ ಸುಂದರವಾಗಿ ತೋರಿಸಲಾಗಿದೆ. ಮೈಸೂರು ಅರಮನೆಯಲ್ಲಿದ್ದ ದಾಖಲೆಗಳ ಆಧಾರದ ಮೇಲೆ ಈ ಚಿತ್ರವನ್ನು ನಿರ್ಮಿಸಲಾಗಿದ್ದು, ಕನ್ನಡ ಸಿನಿಮಾದ ಅತ್ಯಂತ ನೈಜ ಐತಿಹಾಸಿಕ ಚಿತ್ರಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಮೈಸೂರು ಸಾಮ್ರಾಜ್ಯದ ಏರಿಕೆ, 1ನೇ ದೇವರಾಜ ಒಡೆಯರ್ ಅವರ ವಿಜಯಗಾಥೆ. ಸ್ನೇಹಿತರೆ, ಕಂಠೀರವ ನರಸರಾಜ ಒಡೆಯರ್ ಅವರು ಮಾತ್ರ ಸಮರ್ಥ ಆಡಳಿಕೆಯ ನಂತರ ಅಧಿಕಾರಕ್ಕೆ ಬಂದಿದ್ದು 1ನೇ ದೇವರಾಜ ಒಡೆಯರ್. ಇವರು ಕಂಠೀರವ ನರಸರಾಜ ಒಡೆಯರ್ ಅವರ ಹಾದಿಯಲ್ಲೇ ನಡೆಯುತ್ತಾರೆ. ಮೈಸೂರು ರಾಜ್ಯವನ್ನ ಒಂದು ಪ್ರಭಾವಿ ಸಾಮ್ರಾಜ್ಯವನ್ನಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ. ಆದರೆ ಇವರ ಆರಂಭಿಕ ಜೀವನ ಅಷ್ಟೊಂದು ಚೆನ್ನಾಗಿರಲಿಲ್ಲ. ರಾಜ ಕುಟುಂಬದಲ್ಲೇ ಜನಿಸಿದ್ರು, ಅವರ ಜೀವನ ಕಷ್ಟದಿಂದ ತುಂಬಿತ್ತು. ಕಂಠೀರವ ನರಸರಾಜ ಒಡೆಯರ್ ಅವರು ಅಧಿಕಾರಕ್ಕೆ ಬಂದ ವರ್ಷ ಅಂದ್ರೆ 1638ರಲ್ಲಿ ತಮ್ಮ ತಂದೆ ಜೊತೆ ಬಾಲ್ಯದಲ್ಲಿ ಸೆರೆಮನೆಯನ್ನು ಸೇರುತ್ತಾರೆ. ಇವರನ್ನು ಅಂದಿನ ಹೆಂಗಳ ಕೋಟೆಯಲ್ಲಿ ಬಂಧನದಲ್ಲಿ ಇಡಲಾಗಿರುತ್ತದೆ. ಆದರೆ ಇದೇ ಅನುಭವ ಇವರನ್ನು ಒಬ್ಬ ಬಲಿಷ್ಠ ನಾಯಕನನ್ನಾಗಿ ರೂಪಿಸುತ್ತೆ ಅನ್ನೋದು ಆಗ ಯಾರಿಗೂ ಗೊತ್ತಿರಲಿಲ್ಲ. 1659ರಲ್ಲಿ ನರಸರಾಜ ಒಡೆಯರ್ ಅವರ ಮರಣದ ನಂತರ ಜುಲೈ 31, 1659ರಂದು ಮೈಸೂರು ರಾಜ್ಯದ ಸಿಂಹಾಸನ ಅಲಂಕರಿಸಿದರು. ಮೊದಲೇ ಹೇಳಿದ ಹಾಗೆ ವಿಜಯನಗರ ಆಲ್ರೆಡಿ ಪತನಗೊಂಡಿತ್ತು. ಇದರ ಹಿನ್ನೆಲೆಯಲ್ಲಿ ವಿಜಯನಗರದ ಕೊನೆಯ ಅರಸ 3ನೇ ಶ್ರೀರಂಗ ಮೈಸೂರು ಪ್ರದೇಶದಲ್ಲಿ ಆಶ್ರಯ ಪಡೆಯುತ್ತಾರೆ. ಇದು ಒಂದು ಐತಿಹಾಸಿಕ ಕ್ಷಣ ಅಂತಾನೆ ಕರೆಸಿಕೊಳ್ಳುತ್ತದೆ. ಯಾಕಂದ್ರೆ ಒಮ್ಮೆ ಮೈಸೂರನ್ನು ಆಳುತ್ತಿದ್ದ ಸಾಮ್ರಾಜ್ಯ ಇಂದು ಮೈಸೂರಿನ ಬಳಿ ಆಶ್ರಯ ಪಡುತ್ತಿದೆ ಅಂದ್ರೆ ಸಾಮಾನ್ಯ ವಿಷಯವಲ್ಲ. ಈ ಘಟನೆ ಮೈಸೂರು ರಾಜ್ಯದ ಬಲಿಷ್ಠತೆಯನ್ನು ಪ್ರದರ್ಶಿಸುತ್ತದೆ. ದಾಳಿಗಳ ಮೇಲೆ ದಾಳಿ, ದೇವರಾಜ ಒಡೆಯರ್ ಪ್ರತಿಕ್ರಿಯೆ. ಸ್ನೇಹಿತರೆ, ಇವರ ಕಾಲದಲ್ಲೂ ಅನೇಕ ಮಹತ್ವದ ಘಟನೆಗಳು, ಯುದ್ಧಗಳು ನಡೆಯುತ್ತವೆ. ಮೊದಲಿಗೆ ಕೆಳದಿ ರಾಜ್ಯದ ಶಿವಪ್ಪ ನಾಯಕ ದೊಡ್ಡ ಸೇನೆಯೊಂದಿಗೆ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡುತ್ತಾರೆ. ಅವರ ಉದ್ದೇಶ ವಿಜಯನಗರ ಆಡಳಿತವನ್ನು ಮರುಸ್ಥಾಪನೆ ಮಾಡೋದು ಆಗಿರುತ್ತದೆ. ಇವರ ದಾಳಿಗೆ ದೇವರಾಜ ಒಡೆಯರ್ ತಾನೊಬ್ಬ ಉತ್ತಮ ನಾಯಕ ಅಂತ ತಮ್ಮ ಪ್ರತಿ ದಾಳಿಯ ಮೂಲಕ ತೋರಿಸಿಕೊಡುತ್ತಾರೆ. ಮೈಸೂರು ಸೇನೆ ಶತ್ರುಗಳ ವಿರುದ್ಧ ತೀವ್ರವಾಗಿ ಹೋರಾಡುತ್ತದೆ. ಶತ್ರು ದಾಳಿಯನ್ನ ತಡೆಯೋದಲ್ಲದೆ ಅವರನ್ನು ಮಲ್ನಾಡ್ ಪ್ರದೇಶವರೆಗೆ ಹಿಂಬಾಲಿಸಿ ಅಲ್ಲಿಯೂ ಹೊಸ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತದೆ. ಇಲ್ಲಿಗೆ ಸವಾಲುಗಳು ಮುಗಿಯೋದಿಲ್ಲ. ಮದುರೈ ನಾಯಕರು ಮೈಸೂರಿನ ಮೇಲೆ ದಾಳಿ ನಡೆಸುತ್ತಾರೆ. ದೇವರಾಜ ಒಡೆಯರ್ ಇವರ ದಾಳಿಯನ್ನು ಕೂಡ ಯಶಸ್ವಿಯಾಗಿ ಹತ್ತಿಕ್ಕುತ್ತಾರೆ. ಸ್ನೇಹಿತರೆ, ಇದೇ ಕಾಲಘಟ್ಟದಲ್ಲಿ ದೇವರಾಜ ಒಡೆಯರ್ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ವಿಜಯನಗರದೊಂದಿಗೆ ಉಳಿದ ಎಲ್ಲ ಸಂಬಂಧಗಳನ್ನು ಕಡಿತಗೊಳಿಸುತ್ತಾರೆ. ಇದು ಮೈಸೂರು ಇತಿಹಾಸದಲ್ಲಿನ ಮತ್ತೊಂದು ಮಹತ್ವದ ನಿರ್ಧಾರವಾಗಿದೆ. ಮೈಸೂರು ರಾಜ್ಯವನ್ನು ಸುರಕ್ಷಿತಗೊಳಿಸಿ ಅದರ ಗಡಿಗಳನ್ನು ವಿಸ್ತರಿಸಿದ ದೇವರಾಜ ಒಡೆಯರ್ 1673ರಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ನಿಧನರಾಗುತ್ತಾರೆ. ಇವರ ಆಡಳಿತದಲ್ಲಿ ಮೈಸೂರು ರಾಜ್ಯದ ಗಡಿಗಳು ಬಹಳಷ್ಟು ವಿಸ್ತಾರವಾದವು. ದಕ್ಷಿಣದಲ್ಲಿ ಕೊಯಂಬತ್ತೂರು ಭಾಗ, ಪಶ್ಚಿಮದಲ್ಲಿ ಸಾಕ್ರೆಪಟ್ಟಣ, ಪೂರ್ವದಲ್ಲಿ ಸೇಲಂ ಪ್ರದೇಶದವರೆಗೂ ವಿಸ್ತಾರವಾಯಿತು. ಇವರು ಕೂಡ ಮೈಸೂರು ರಾಜ್ಯಕ್ಕೆ ಭದ್ರ ಬುನಾದಿ ಹಾಕಿದವರಲ್ಲಿ ಒಬ್ಬರೆಂದು ಹೇಳಬಹುದು. ಗಡಿಗಳ ರಕ್ಷಣೆ ಜೊತೆಗೆ ರಾಜ್ಯದ ವಿಸ್ತರಣೆ, ಆಡಳಿತ ವ್ಯವಸ್ಥೆಯ ಸುಧಾರಣೆ, ಶತ್ರುಗಳ ಸೆಡೆಬಡಿಯುವಿಕೆ, ಹೀಗೆ ಒಬ್ಬ ಸಮರ್ಥ ರಾಜರಾಗಿ ಮೈಸೂರನ್ನು ಮುನ್ನಡೆಸಿದರು.
ಸ್ನೇಹಿತರೆ, ನೋಡಿದ್ರಲ್ಲ, ಒಂದು ರಾಜ್ಯದ ಸ್ಥಾಪನೆಯ ನಂತರ ಅದನ್ನು ಶತ್ರುಗಳಿಂದ ಕಾಪಾಡೋದು ಒಂದು ಅತಿ ದೊಡ್ಡ ಕೆಲಸವಾಗಿದೆ. ಅದನ್ನು ಮೈಸೂರು ರಾಜರು ಹೇಗೆ ನಿರ್ವಹಿಸುತ್ತಾ ಹೋದ್ರು ಅನ್ನೋದನ್ನು ನೋಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ದೇವರಾಜ ಒಡೆಯರ್ ಅವರ ನಂತರ ಬಂದ ಅರಸರು ಯಾರು, ಅವರಿಗೆ ಎದುರಾದ ಸವಾಲುಗಳೇನು, ಅವರು ತೆಗೆದುಕೊಂಡ ಮಹತ್ವದ ನಿರ್ಧಾರಗಳೇನು, ಹೀಗೆ ಒಂದೊಂದು ರಾಜರ ಬಗ್ಗೆ ಎಳೆ ಎಳೆಯಾಗಿ ನೋಡ್ತಾ ಹೋಗೋಣ. ಈ ಸರಣಿ ನಿಮ್ಮ ಕೈ ತಪ್ಪಿ ಹೋಗಬಾರದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು.